ಮಳೆ ಅಂದ್ರೆ ಸಾಕು ಜನ ಕನ್ಸಲು ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ. ಜನರನ್ನು ಬಿಡ್ತಿಲ್ಲ, ದೇವರನ್ನು ಬಿಡ್ತಿಲ್ಲ. ವರುಣನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ. ಅರ್ಧ ಕರುನಾಡಲ್ಲಿ ಜಲಪ್ರಳಯವೇ ಸೃಷ್ಟಿಯಾಗಿದೆ. ರಣರಣ ಮಳೆಗೆ ಸಾಲು ಸಾಲು ದುರಂತ, ನೆರೆ ಆತಂಕ, ಬದುಕು ನರಕ. ಮಳೆ 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 ಪುನರ್ವಸು ಮಳೆಯ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡೆ ಮುಳುಗಿ ಹೋಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಊರು ಯಾವುದು, ಕೆರೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಕಾಗದದ ದೋಣಿಯಂತೆ ವಸ್ತುಗಳು ಕೊಚ್ಚಿ ಹೋಗ್ತಿದ್ರೆ ತರಗೆಲೆಗಳಂತೆ ಮನೆ ಮರಗಳು ಧರಾಶಾಹಿಯಾಗ್ತಿವೆ. ಮುಂಗಾರು ಆರ್ಭಟಿಸೋದಕ್ಕೆ ನಿಂತ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ಈ ದೃಶ್ಯಗಳೇ ಜೀವಂತ ಸಾಕ್ಷಿಯಾಗಿ ನಿಂತಿವೆ. ಕಾಫಿ ನಾಡಲ್ಲಿ ವರುಣನ ಅಬ್ಬರ ನಿಲ್ಲುವ ಹಾಗೆ ಕಾಣ್ತಿಲ್ಲ. ತುಂಗ, ಭದ್ರಾ, ಹೇಮಾವತಿ ನದಿಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ಶಾರದಾಂಬೆಯನ್ನು ಬಿಡದ ವರುಣದೇವ ಶೃಂಗೇರಿಗೆ ಜಲ ದಿಗ್ಬಂಧನ ಹಾಕಿದ್ದಾನೆ. ದೇಗುಲದ ಸುತ್ತಮುತ್ತಲಿರೋ ಮನೆಗಳೆಲ್ಲ ನೀರಲ್ಲಿ ಮುಳುಗಿ ಹೋಗಿವೆ. ರಸ್ತೆ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದ್ದು ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಹಾಮಳೆಯ ದರ್ಶನವಾಗ್ತಿದೆ. ಮೂಡಿಗೆರೆ, ಕೊಟ್ಟಿಗೆಹಾರ ಸುತ್ತಮುತ್ತ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಕೊಟ್ಟಿಗೆಹಾರ ಬಸ್ ನಿಲ್ದಾಣದಲ್ಲಿ ಕಾಂಪೌಂಡ್ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮೂಡಿಗೆರೆ ತಾಲೂಕಿನ ಬಣಕಲ್ ಪಟ್ಟಣದಲ್ಲಿ ಮನೆಯ ಮೇಲ್ಛಾವಣಿಯೇ ಕುಸಿದು ಬಿದ್ದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಜಲಸಮಾಧಿಯಾಗಿವೆ. ಅತ್ತ ಕೊಪ್ಪ ತಾಲೂಕಿನ ಕುಂಚೂರು ಘಾಟ್ನಲ್ಲಿ ಮಣ್ಣು ಕುಸಿತಾ ಇರೋದ್ರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡ್ತಿದ್ದಾರೆ. ಮಲೆನಾಡಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ. ತುಂಗೆಯ ಹೊಡೆತಕ್ಕೆ ತುಂಗಾ ಮಂಟಪವೇ ಮುಳುಗಿ ಹೋಗಿದೆ. ಅತ್ತ ಹೊಸನಗರದಲ್ಲಿ 2 ಮನೆಗಳ ಮೇಲೆ ಬೃಹತ್ ಮರಗಳು ಬಿದ್ದ ಪರಿಣಾಮ ಅಪ್ಪಚ್ಚಿಯಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತೀರ್ಥಹಳ್ಳಿಯಲ್ಲಂತೂ ಮಹಾಮಳೆ ಹುಚ್ಚೆದ್ದು ಹೊಡಿತಿದೆ. ಮಾಲತಿ ನದಿ ಅಬ್ಬರ ಕ್ಷಣಕ್ಕೂ ಹೆಚ್ಚಾಗ್ತಿದ್ದು 4-5 ಊರುಗಳ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ. ಇನ್ನು ತುಂಗಾ ನದಿಯಲ್ಲೂ ನೀರಿನ ಮಟ್ಟ ಹೆಚ್ಚಾಗ್ತಿರೋದ್ರಿಂದ ರಾಮೇಶ್ವರ ಮಂಟಪ ಮುಳುಗಿ ಹೋಗಿದೆ. ಮಳೆಗಾಲ ಶುರುವಾಯಿತು ಅಂದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಬರೋಬ್ಬರಿ 800 ಅಡಿ ಮೇಲಿಂದ ಬೀಳೋ ಜಲರಾಶಿ ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸಿದೆ. ಹಾಸನದಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿತಿದ್ದು ಮನೆ ಗೋಡೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ವಿಕಲಚೇತನೆ ಕಮಲ ಅನ್ನೋರು ಬಚಾವಾಗಿದ್ದಾರೆ. ಅತ್ತ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿರ್ಮಿಸಿದ್ದ ತಡೆಗೋಡೆ ಕುಸಿದು ಬಿದ್ದಿದೆ. ಕಾಂಕ್ರೀಟ್ ರಸ್ತೆ ಸಹ ಬಿರುಕು ಬಿಡ್ತಿದ್ದು ವಾಹನ ಸವಾರರಿಗೆ ಜೀವ ಭಯ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆಯಾಗ್ತಿದೆ. ಹೀಗಾಗಿ ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗ್ತಿದ್ದಂತೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯ ಜೊತೆಗೆ ಗಾಳಿನ ಪರಿಣಾಮ ಕೂಡ ಜಾಸ್ತಿ ಆಗಿರುವಂಥದ್ದು. ಈಗಾಗಲೇ ಪಶ್ಚಿಮ ಘಟ್ಟ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಆಗ್ತಾ ಇದೆ. ನಾವೀಗ ಮಂಗಳೂರಿನ ಮೀನಕಳಿಯ ಪ್ರದೇಶದಲ್ಲಿದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಗಾಳಿ ಸುರಿತಿದೆ ಅಂತ ಹೇಳಿ. ಪ್ರಮುಖವಾಗಿ ಕಡಲ ತೀರದಲ್ಲಿ ಅತಿ ಹೆಚ್ಚಾಗಿ ಗಾಳಿ ಆಗ್ತಾ ಇದೆ. ಗಂಟೆಗೆ 40ರಿಂದ 50 ಕಿಲೋಮೀಟರಷ್ಟು ಗಾಳಿಯ ವೇಗ ಕೂಡ ಇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನಿನ್ನೆ ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಆಗುವಂಥ ಸೂಚನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಹಾಗಾಗಿ ಕಡಲ ತೀರದ ಮತ್ತು ಸಮುದ್ರದ ತೀರದ ಜನರು ಎಚ್ಚರಿಕೆಯನ್ನು ವಹಿಸಬೇಕೆಂಬ ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಮುಂಗಾರು ಹೊಡೆತಕ್ಕೆ ಕೊಡಗಿನಲ್ಲಿ ಮತ್ತೆ ಜಲಪ್ರಳಯದ ಆತಂಕ ಶುರುವಾಗಿದೆ. ಎಲ್ಲೆಂದರಲ್ಲಿ ಭೂಮಿ ಬಾಯಿ ಬಿಡ್ತಿದ್ದು ಸರ್ಕಾರಿ ಶಾಲೆ ಮೇಲೆ ಭಾರೀ ಗಾತ್ರದ ಗುಡ್ಡ ಕುಸಿದಿದೆ. ಅತ್ತ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲೂ ನೀರಿನ ಮಟ್ಟ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಪುನರ್ವಸು ಮಳೆ, ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ಕೂಡ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಾಗಿರುವಂತದ್ದು. ಈಗ ನಾವು ನೋಡಬಹುದು, ಇದು ಕಾವೇರಿ ನದಿ ಅಂತಾನೆ ಹೇಳ್ಬೋದು. ಇದು ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಅದಲ್ಲದೆ ಮಡಿಕೇರಿ ಮತ್ತು ಸೋಮವಾರಪೇಟೆ ಭಾಗದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇರೋದ್ರಿಂದ ಆರೋಗ್ಯ ಜಲಾಶಯದ ಒಳಹರಿವು ಕೂಡ ಹೆಚ್ಚಾಗಿರುವಂಥದ್ದು. ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಈ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳವಾಗಿರುವಂಥದ್ದು. ಕೂಡಲ ಸಂಗಮವನ್ನು ಕೂಡ ಭರ್ತಿಯಾಗಿರುವಂಥದ್ದು. ಈಗ ಕಾವೇರಿ ನದಿ ಅಂದ್ರೆ ಇದು ಕುಶಾಲನಗರ ಭಾಗದಲ್ಲಿರುವಂತಹ ಕುಶಾಲನಗರ ಮತ್ತು ಮೈಸೂರು ಗಡಿ ಭಾಗದಲ್ಲಿರುವಂತಹ ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂಥದ್ದು.
ಕೇರಳದ ವಯನಾಡಿನಲ್ಲಿ ಜೋರು ಮಳೆಯಾಗ್ತಿರೋದ್ರಿಂದ ಅದರ ಎಫೆಕ್ಟ್ ಮೈಸೂರು ಜನರಿಗೆ ಜೋರಾಗಿ ತಟ್ತಿದೆ. ನಂಜನಗೂಡಿನ ಕಪಿಲಾ ನದಿಗೆ 20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವುದರಿಂದ 16 ಕಾಲು ಮಂಟಪ ಸೇರಿದಂತೆ ಸ್ನಾನಘಟ್ಟ ಮುಳುಗಡೆಯಾಗಿದೆ. ನದಿ ಅಂಚಿನ ಒಕ್ಕಲಗೇರಿ ತೋಪಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ. ರಾಜ್ಯದಲ್ಲೇ ಮೊದಲು ಭರ್ತಿಯಾದ ಬೀಚನಹಳ್ಳಿ ಡ್ಯಾಂ. ಕಬಿನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಡ್ತಿರೋ ಪರಿಣಾಮ ಎಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಧ್ವನಿವರ್ಧಕದ ಮೂಲಕ ಸಂದೇಶ ನೀಡಲಾಗ್ತಿದೆ. ಅತ್ತ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಿರೋದ್ರಿಂದ ಚಿಕ್ಕೋಡಿ ಜನ ಪರದಾಡ್ತಿದ್ದಾರೆ. ಸೇತುವೆಗಳ ಮೇಲೆಲ್ಲ ನೀರು ಹರಿತಿದ್ದು ದೂದಗಂಗಾ ನದಿಯ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗುತ್ತಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಿರೋ ಪರಿಣಾಮ ವರದಾ ನದಿ ಮೈದುಂಬಿ ಹರಿಯುತ್ತಿದೆ. ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಹೀಗಾಗಿ ದೇವಗಿರಿ ಹಾಗೂ ಕಳಸೂರು ಭಾಗದ ಜನ ಪರದಾಡ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುವಂತಹ ಮಳೆಗೆ ಜನರು ಅನೇಕ ಸಮಸ್ಯೆಗಳನ್ನು ಈಗಾಗಲೇ ರಾಜ್ಯಾದ್ಯಂತ ಪಡ್ತಾ ಇರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಸೂರು ಬ್ರಿಡ್ಜ್ ಅಲ್ಲಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ಕೂಡ ನೀವೇನು ನೋಡ್ತಾ ಇದ್ದೀರಿ, ಈ ಒಂದು ನದಿ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಅಂದರೆ ಬ್ಯಾರೇಜ್ ಏನಿದೆ, ಈ ಒಂದು ಬ್ಯಾರೇಜ್ ಸಂಪೂರ್ಣವಾಗಿ ಈಗಾಗಲೇ ಮುಳುಗಿರುವಂಥದ್ದು. ಅಂದರೆ ಹಾವೇರಿ ಮತ್ತು ಕಳಸೂರು ಒಂದು ಗ್ರಾಮಗಳಿಗೆ ಬರುವಂತಹ ಈ ಒಂದು ಏನು ದಾರಿ ಈಗಾಗಲೇ ಸಂಪೂರ್ಣ ಬಂದ್ ಆಗಿರುವಂಥದ್ದು. ಕಳಸೂರು ಭಾಗದಿಂದ ಏನು ಹಾವೇರಿಗೆ ಹೋಗುವಂತಹ ಜನರು ಈಗ ಸಂಪೂರ್ಣವಾಗಿ ರಸ್ತೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ನಲ್ಲಿ ಪುನರ್ವಸು ಮಳೆ ಅರ್ಧ ಕರ್ನಾಟಕವನ್ನೇ ಮುಳುಗಿಸಿದೆ. ಇನ್ನೂ 3-4 ದಿನ ಭಾರೀ ಮಳೆಯ ಎಚ್ಚರಿಕೆ ನೀಡಿರುವುದರಿಂದ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.